ಆಗ್ತಿಲ್ಲ. ಅದಕ್ಕೆ ನಾವು ತಾಳಿ ಅಂತ ಕಟ್ಕೊಂಡು ಸಂಸಾರ ಅಲ್ಲ ನಡೆಸ್ತೀವಿ. ಇತ್ತೀಚಿನ ದಿನಗಳಲ್ಲಿ ನನ್ಗೆ ಅವಳ ಜೊತೆ ಬಾಳಕ್ಕಾಗ್ತಿಲ್ಲ. ಅವಳು ನನ್ಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ಹಂಗಾಗಿ ನಾನು ಡಿವೈಡ್ ಆಗಿ ಮಾತಾಡ್ತೀನಿ. ಇಷ್ಟೇ ನನ್ನೇನು ಕಾನೂನು ಉಲ್ಟಾ-ಪಲ್ಟಾ ನಾನು ಮಾತಾಡ್ತಾ ಇಲ್ಲ. ರೇಪ್ ಆಗಿರೋದಕ್ಕೆ ಬಾಳ್ ಕೊಟ್ಟಿದ್ದೀನಿ. ಓಕೆನಾ? ರೇಪ್ ಅಂತಲ್ಲ. ಅವಳ ಜೊತೆ ಸೇರಿದ್ದೀನಿ ಅಂತ ಬಾಳ್ ಕೊಟ್ಟಿದ್ದೀನಿ. ಇಬ್ರು ಚೆನ್ನಾಗಿದ್ದೀವಿ, ಚೆನ್ನಾಗಿ ಜರ್ನಿ ಮಾಡಿದ್ದೀವಿ. 3 ವರ್ಷ ಗಂಟೆ ಏನು ಕಕ್ಕ ತಿಂತಾ ಇದ್ರ ಅಂತಾರೆ ಇವತ್ತು ಪೊಲೀಸ್ನವ್ರು ಫೋನ್ ಮಾಡಿದ್ರೆ. ಅವತ್ತು 3 ವರ್ಷ ಇಲ್ದೇ ಇರೋಳು ಇವತ್ತು ಸಿನಿಮಾದಾಗ ಇವಾಗ ಯಾಕ್ರಿ ಬರಬೇಕು? ಅವತ್ತೇನು ಉಣ್ತಿದ್ರೆ ಅವತ್ತು ಸಿನಿಮಾ ಆಗಬೇಕು ಅಂತ ಬಂದ ಅಥವಾ ಯಾತಕ್ಕೆ ಬಂದು ಯಾತಕ್ಕೆ ಜಗಳ ಆಡ್ಕೊಂಡಿದ್ದೀವಿ ಈಗ? ಟೈಮ್ ಕೊಡಕ್ಕಾಗ್ತಿಲ್ಲ ಅಂತ. ಜಗಳ ಆಡ್ಕೊಂಡಿದ್ದು ಯಾರು? ನೀವಿಬ್ರು ಜಗಳ ಆಡ್ಕೊಂಡಿದ್ದಕ್ಕೆ ಇಬ್ರುವೆ ಟೈಮ್ ಕೊಡಕ ಶರಣ್ಯ ಸರ್ ಏನಂದ್ರು? ನೀವಿಬ್ರು ಮಾಡಿರೋದು ನೀವಿಬ್ರೇ ಬಗೆಹರಿಸ್ಕೋಬೇಕು. ಓಕೆನಾ? ಕನ್ಸಿರೋರು ಬದುಕೇತೀರ, ಕನ್ಸಿಲ್ದವ್ರು ಸಾಯ್ತೀರ. ಇದು ಎರಡನೇ ಮಾತು ಅದೇ ಅಂದಿದ್ದವ್ರು. ನಿನಗೆ ಬೇಕಾ? ಕನ್ಸಿದ್ಯಾ? ಹೀರೋ ಆಗ್ಬೇಕು ಅನ್ಸಿದ್ಯಾ? ಬದುಕ್ತೀಯಾ? ನಿಂಗೇನು ಇಲ್ವಾ? ಸಾಯ್ತೀಯಾ? ನಾನು ನಿಮ್ಮ ಸಾಯರ್ ನಾನು ಉಳ್ಸೋಕ್ಕಾಗಲ್ಲಪ್ಪ. ನಿಮ್ಮ ಇಷ್ಟ ನೀವು ಕ್ಲಿಯರ್ ಮಾಡ್ತೀವಿ. ಹೀರೋ ಆಗ ಕನ್ಸಿತ್ತು ಅಂತ ಇದ್ಮೇಲೆ ಸಿನಿಮಾ ಟೈಮಲ್ಲಿ ಯಾಕೆ ಜಗಳ ತಕ್ಕಬೇಕಾಗಿತ್ತು? ನನಗೆ ಟೈಮ್ ಇಲ್ಲ ಮಾತಾಡೋಕ್ಕೆ. ಹಿಂಗೆ ಅಲ್ಲ, ಎಷ್ಟು ಸರಿ ರಾತ್ರೆಲ್ಲ ಕಾಲ್ ಮಾಡಿ ಅವಳಿಗೆ ರಾತ್ರಿ ಎಷ್ಟೊತ್ತು ಮಧ್ಯರಾತ್ರಿ ಎಲ್ಲ ಬಂದಿದ್ದೀರಾ? ಮತ್ತಿದೇನು ಅದೇನು ಮಿಂಚು? ನಾನು ತಾಳಿ ಕಟ್ಟಿದ್ದೀನಿ. ನಾನು ತಾಳಿ ಕಟ್ಟಿದ್ದೀನಿ. ಒಳ್ಳೆ ಹೆಂಡ್ತಿ, ಸರಿನಾ? ಇದೇ ಫಿಕ್ಸ್. ವಿಡಿಯೋ ಮಾಡ್ತೀನಿ ನೋಡಿ. ಮಿಂಚು ನನ್ನ ಹೆಂಡ್ತಿ. ನನ್ನ ಹೆಂಡ್ತಿಗೆ 1000 ಕಾಟ ಕೊಡ್ತೀನಿ, 1000 ಜಗಳ ಆಡ್ತೀನಿ. ಅವಳ ಜೊತೆ ಸೇರ್ತೀನೋ ಬಿಡ್ತೀನೋ, ಮನೆಗೆ ಹೋಗ್ತೀನೋ, ಅದು ನನ್ನ ಇಷ್ಟ. ಒಬ್ಬ ಕುಡ್ಕೊಂಡು ಗಂಡ ಅಂತ ಅವಳು ಹೆಂಗಾರ ಬಿಡಲಿ. ನಾನು ಇಷ್ಟ ಬಂದಾಗ ಬರ್ತೀನಿ, ಇಷ್ಟ ಬಂದಾಗ ಫೋನ್ ಮಾಡ್ತೀನಿ. ಇವಳೇ ನನ್ನ ಹೆಂಡ್ತಿ. ಹೋಗಿ ನಾನು ದಿವಿಗೆ ಹೇಳ್ಬೇಕೇಳ್ರಿ ಇನ್ನೊಂದು ಮದುವೆ ಆಗಿದ್ದೀನಿ ಅಂತ ಮಾಡೇ. ದಿವಿಗೆ ಫೋನ್ ಮಾಡಿ. ಮಿಂಚು ಫೋನ್ ಮಾಡಿ. ಇತ್ಯರ್ಥ ಅಲ್ಲ, ಮಾಡು. ನನ್ನ ಹೆಂಡ್ತಿಗೂ ನಾನು ತಾಳಿ ಕಟ್ಟಿದ್ದೀನಿ ಕಣೆಯಲ್ಲಿ, ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ತೀನಿ. ತಗ ಮಾಡು ಫೋನ್. ನಾನು ಮಾಡ್ಕೊಡ್ತೀನಿ, ಮಾತಾಡ್ತೀನಿ, ಕೊಡು. ಸರಿ ಬಿಡು. ನನ್ನ ಹೆಂಡ್ತಿ. ಹಲೋ, ಇದ್ರಲ್ಲಿ ಜಗಳ ಇಲ್ಲ, ರೇಪ್ ಇಲ್ಲ. ನಾನು ಹೆಂಡ್ತಿ ತಾಳಿ ಕಟ್ಟಿದ್ದೀನಿ, ನಾನು ಇಷ್ಟ ಬಂದಂಗೆ ಗೊತ್ತೀನಿ, ನಾನು ಇಷ್ಟ ಬಂದಂಗೆ ಹೋಯ್ತೀನಿ. ಅವಳೇನೋ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾದ್ರೆ ರೇಪು ಅಲ್ಲ, ಭಾಳ ಹಾಳು ಮಾಡೋದಂತಲ್ಲ, ನನ್ನ ಗಂಡ ಅಂತಲೇ ಕೊಡಬೇಕು. ನಾನು ಇವಳು ಹೆಂಡ್ತಿ ಅಂತ ಸ್ವೀಕರಿಸ್ತೀನಿ. ಮೀಡಿಯಮ್ಗೂ ಹೇಳ್ತೀನಿ ನನಗೆ ನನ್ನ ಹೆಂಡ್ತಿ ಅಪ್ಪ ಅಷ್ಟೇ. ನನ್ನ ಹೆಂಡ್ತಿ ಇಷ್ಟ ಬಂದಂಗೆ ಹೋಯ್ತೀನಿ, ಇಷ್ಟ ಬಂದಂಗೆ ಬರ್ತೀನಿ. ಅವಳು ಗಂಡನ ಹೋಲಿಸ್ಕೊಳ್ಳೋದು ಅವಳ ಜವಾಬ್ದಾರಿ, ನನಗೆ ಗೊತ್ತಿಲ್ಲ ಅಷ್ಟೇ. ನನ್ನ ಹೆಂಡ್ತಿ ಕಣದೀನಿ. ಹೋಗಿ ಏನು ಕುಂಕುಮ ಹಚ್ಬೇಕನ್ನ ಈಗಲೇ ಬಿಡ್ರಿ, ಒಪ್ಕೋತೀನಿ. ಹೆಂಡ್ತಿ ಅಂತ ಹೆಂಡ್ತಿ ಅನ್ನೋ ಹೆಂಡ್ತಿ. ನಾನು ಗಂಡ, ನೀವು ಮಾತಾಡಂಗಿಲ್ಲ. ತಾಳಿ ಕಟ್ಟಿದ್ದೀನಿ. ನಾನು ತಾಳಿ ಕಟ್ಟಿರೋದು ಮಿಂಚು. ತಾಳಿ ಕಟ್ಟಿದ್ದೀನಿ ನಾನು. ನಾನು ಸಾಯಿಸೋ ಮನುಷ್ಯನೇ ಅಲ್ಲ. ನಾನು ಸಾಯಿಸೋ ಕೆಟ್ಟ ಗುಣನೇ ಇಲ್ಲ. ನನ್ನ ಸಾಯಿಸೋದೇ ಬೇಕಾಗಿಲ್ಲ. ಈಗ ಮಾಡಿರೋದು ನನ್ನ ಕೊಲೆನೆ. ಯಾವ್ದು ಈಗ ನೀನ್ ಮಾಡಿರೋದು ಕೊಲೆನೆ. ಯಾವ್ದು ಕೊಲೆ? ಈಗ ನೀನ್ ನನ್ಗೆ ಏನ್ ಇಷ್ಟು ದಿನ ಅವಮಾನ ಮಾಡಿ ನನ್ನ ಎಷ್ಟು ನರಳಾಡ್ಸಿದ್ಯೋ ನಿನ್ನ ವೀಕ್ನೆಸ್ ಅದು. ಈಗ ನಾನು ಭದ್ರ ಕೆಲಸ ಮಾಡೋತ್ತಿಗೆ ಬದುಕಿದ್ದೀನಿ. ನೀನ್ ಏನಾರ ಒಂದು ಮಾಡಿದ್ರೆ ಉಳ್ಕೊತಾ ಇದ್ದೆ. ನೀನ್ ಏನು ಮಾಡ್ಲಿಲ್ಲ, ಕೂತ್ಕೊಂಡು ಏನ್ ಮಾಡೋಣ ಅಂತ ಡಿಪ್ರೆಷನ್ ಹೋಗುತ್ತೆ. ಹೇಳಿದ್ವು ಅವತ್ತಲ್ಲ, ಆಫೀಸಿಗೆ ಬಂದು ಕೂತ್ಕೊ, ಏನೋ ಒಂದು ಮಾಡು ಅಂದಾಗ. ಯಾಕೆ ಗಂಡ ಸತ್ತು ಮದುವೆಯಾಗಿ ಬೆಳಗ್ಗೆ ಒಂದು ಮಗು ಇದ್ದು ಸತ್ತೋಗಿರೋರು 15 ಸಾದ್ಮೇಲೆ ಚೆನ್ನಾಗಿರೋರಿಲ್ವಾ? ನಾನೇನು ಹೇಳಿದೆ ಗೊತ್ತಾ? ಹೆಂಡ್ತಿ ಅಂತ ಒಪ್ಕೊಂಡಿದ್ರು ಎಲ್ಲ ಆಯ್ತಲ್ಲ, ಅಲ್ಲಿ ಒಬ್ಳೇ ಇದ್ದಾಳೆ, ಅನಾಥೆ ಇಲ್ಲ. ನಾನು ಇನ್ನೊಂದು ಗೊತ್ತಾ, ಅಂತ ಬಿಟ್ರೆ ನಾವು ಹಳ್ಳಿ ಕಡೆ ಹೆಂಡತಿ ಮೇಲೆ ಬೇಜಾರಾಗ್ತಂದ್ರೆ ಒಂದು ತಿಂಗಳ ಹೆಂಡತಿ ಮೇಲೆ ಬೇಜಾರಾಗೋದು ಮುಂಚೆ ಹೆಂಡತಿ ಯಾರು, ಯಾವ ಕಂಡೀಷನ್ ಇದ್ದಾಳೆ ಅನ್ನೋದನ್ನ ನೀನ್ ನೋಡ್ಕೋಬೇಕು. ನಾವು ಹಂಗೆ ಹಳ್ಳಿ ಕಡೆ ಹೋಗಲ್ಲ. ನಾವು ಹಳ್ಳಿ ಕಡೆ ಗಂಡದ ಕುಡ್ಕೊಂಡು ಹೊಡಿಯೋರವ್ರೆ. ಹೆಂಡತಿ ಅಂತ ಹೋಗ್ಲಿ, ನಾ ಎಲ್ಲ ಕಡೆ 4 ಎಲ್ಲರ ಜನದ ಮುಂದೆನೆ ಕರೆಕ್ಟ್ ಆಗಿ ಎಲ್ಲಿಗೆ ರೂಮ್ ಅಲ್ಲಿ ತಾಳಿ ಕಟ್ಟಿದ್ರು ಹಂಗೆ ಎಲ್ಲರೂ ಎದುರುಗಡೆ ತಾಳಿ ಕಟ್ಬಿಟ್ಟು ಹೆಂಡತಿ ಅಂತ ಒಪ್ಕೊಂಡು ಅವಾಗ ಅದು ಏನ್ ಕಟ್ಟಿದಾಗೈತೆ ಮತ್ತೆ ಎಲ್ಲರ ಮುಂದೆನೂ ಒಂದ್ಸರಿ ಕಟ್ಬಿಡ್ಬೇಕು. ಈಗ ನಾನು ಒಪ್ಕೊಂಡೆ ಆಯ್ತಲ್ಲ, 4 ಜನ ಮುಂದೆ ಏನ್ ಕಟ್ಲಿ? ನಾನು ತಾಳಿ ಕಟ್ಟಿದ್ದೀನಿ, ಪದೇ ನಾನು ಕಟ್ಟಲ್ಲ. ಹೆಂಡತಿ ಅಂದ್ರೆ ಮುಗೀತು, ಅವಳು ನನ್ನ ಸುದ್ದಿ. ಮತ್ತೆ ಯಾರು ಬರ್ಬೇಡಿ. ಅದೇ ಹೆಂಡತಿ ಅಂತಾರೆ ಬಿಟ್ರೆ ಹೆಂಡತಿ ಸರಿ, ಹೆಂಡತಿ ಅಂತಾನೆ ಅಂತ ಹೇಳ್ಕೊಡ್ರಿ ಎಲ್ಲರೂ. ಆಯ್ತು, ಹೇಳ್ತೀನಿ ಬಿಡಿ. ಆಯ್ತು, ನಾನು ಹೆಂಡ್ತಿನೇ ಬಿಡಿ. ಬಡ ಮಿಂಚು, ನೀನ್ ನಾನು ಹೆಂಡ್ತಿ ಆರಾಮಾಗಿರ. ನೀನು ಒಪ್ಕೊಳ್ಳೋದ್ರೆ ನಾನು ಒಪ್ಕೊಂಡಿದ್ದೀನಿ. ನಾನು ಹೆಂಡ್ತಿ ಬಿಟ್ಟು ಆಯ್ತೈತೆ ಅಂದ್ರೆ ನಾನು ಬಂದಾಗ ಬರ್ತೀನಿ, ಇಲ್ಲಿಗೆ ಮಾತಾಡಿಸ್ತೀನಿ, ಫೋನ್ ಮಾಡ್ತೀನಿ, ಬ್ಲಾಕ್ ತೆಗಿ ಕೇಳಿ ಮಾತಾಡ್ತೀನಿ. ತಾಳಿ ಕಟ್ಟಿದ್ದೀನಿ ಮತ್ತೆ ಎಲ್ಲರ ಮುಂದೆ 2 ಸತಿ ಮದುವೆ ಆಗಿ ತಾಳಿ ಕಟ್ಟಕ್ಕೆ ಆಗ ನನಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಮುಂದೆ ಹಿಂಗೆಲ್ಲ ಎಲ್ಲರ ಮುಂದೆ ತಾಳಿ ಕಟ್ಟಿದ್ರೆ ಇಡ್ತೀನಿ ಯಾವ ತರ ಒಂದು ದಿವಸ ಅನ್ಸುತ್ತೆ. ಈಗ ಹೆಂಡ್ತಿ ಅಂತ ಒಪ್ಕೊಂಡಾಯ್ತಲ್ಲ, ಇದೇ ಶಾಶ್ವತ. ಅದೆಲ್ಲ ನಿಮಗೋಸ್ಕರ ಕಟ್ಟೋದು. ಅವ್ ನಾಳೆ ದಿವಸ ಏನಾರ ಇಬ್ರು ಬೇರೆ. ಈಗ ಬರೀ ನನ್ನೊಬ್ಬನ ಮುಂದೆ ಅಲ್ಲ, ನೀವು ಎಲ್ಲರ ಮುಂದೆನೂ ಹೇಳಿದ್ರೆ ಸರಿ. ಎಲ್ಲರ ಮುಂದೆನೂ ಹೇಳ್ಕೊಳ್ರಿ, ಎಲ್ಲರ ಮುಂದೆನೂ ಹೇಳ್ರಿ. ಆಯ್ತಾಯ್ತು, ನನ್ನೊಬ್ಬನ ಮುಂದೆ ಹೇಳಿದ್ರೆ ಏನ್ ಬಂತು? ಆಯ್ತು. ಇನ್ನು ಅದೊಂದು ಹೆಂಡ್ತಿ ಅಂತ ಒಪ್ಕೊಂಡ್ರೆ ಅತ್ಯಾಚಾರ ಬರಲ್ಲ, ಬಲಾತ್ಕಾರ ಬರಲ್ಲ, ರೇಪ್ ಮಾಡಿದ ಅಂತ ಬರಲ್ಲ, ಅದ್ಯಾರೋ ಇನ್ನೊಬ್ರಿಗೆ ಬಸ್ರಾಗಿದೆ ಅಂತ ಬರಲ್ಲ, ಅಪಶಾನ ಮಾಡಿಲ್ಲ ಅಂತ ಬರಲ್ಲ, ಯಾವ್ದು ಬರಲ್ಲ. ನೀವು ಮಾಡ್ತಿರೋದು ಬೇರೆದೆಲ್ಲ ಮಾಡ್ತಾ ಇದೀರಾ. ಅದನ್ನ ಬಿಟ್ಬಿಟ್ಟು ಅದು ಮುಂಚೆನೆ ಹೇಳ್ಬಿಟ್ಟಿದ್ರೆ ಯಾವ್ದು ಸುಮ್ಮನೆ ಬೇರೆ ಅವನ ಅಪ್ಪನ ಜೊತೆ ಹೋಗಿದ್ದಾಳೆ, ಅಲ್ಲೋಗಿದ್ದಾಳೆ, ಯಾರ್ಯಾರ ಜೊತೆ ಹೋಗಿದ್ದಾಳೆ, ಅವೆಲ್ಲ ಯಾಕೆ ಬೇಕಾಗಿತ್ತು? ಆ ಥರ ಯಾವ್ದಾರ ನಾನು
ನಾನು ಅಷ್ಟು ಸುಲಭ ನಂಬಲ್ಲ, ಇವಳು ಹೇಳಿದ ತಕ್ಷಣ ನಂಬಲಿಲ್ಲ. ನಾನು ಎಲ್ಲ ರೀತಿಯಿಂದ ನೋಡಿದೆ, ಕೂಲಂಕುಷ ಪರಿಶೀಲಿಸ್ದೆ, ಎಲ್ಲ ಆ ಥರ ಆಗಿದೆಯಾ ಮಾಡಿದ್ಯಾ ಎಲ್ಲ ಟೆಸ್ಟ್ ಮಾಡಿ ನೋಡ್ಕೊಂಡು ಎಲ್ಲ ನೋಡಿದೆ. ಆ ಥರ ಇಲ್ಲಿದ್ದಕ್ಕೇನೆ ಹೌದು ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ ಅಂತ ಒಪ್ಕೊಂಡಿದ್ದೆ. ನೀವು ಬನ್ನಿ, ಮಿಕ್ತರ್ ಯಾರು ಬರಂಗಿಲ್ಲ. ನಾನು ಕುಡ್ಕ ಬಂದು ಹೊಡಿತೀನೋ ಇಲ್ಲ ಹೊಡಿತೀನೋ, ನಮ್ಮ ಹಳ್ಳಿ ಸ್ಟೈಲಲ್ಲಿ ಏನ್ ಬೇಕಾದ್ರೂ ಮಾಡಿದ್ರೆ ಯಾರು ಕೇಳಂಗಿಲ್ಲ. ಗಂಡ ಹೊಡೆಯೋ ಅಧಿಕಾರ ಇದೆ. ಯಾರಿಗೂ ಅಧಿಕಾರ ಇಲ್ಲ. ಕಾನೂನು ಪ್ರಕಾರ ಗಂಡಂಗಾಗ್ಲಿ ಹೆಂಡತಿಗಾಗ್ಲಿ ಇದು ಹೊಡೆಯೋ ಅಧಿಕಾರ ಅಂತ ಯಾರಿಗೂ ಇಲ್ಲ. ಸಿಟಿ ಸ್ಟೈಲ್ ಇರಲ್ಲ, ಕಾನೂನು ಪ್ರಕಾರನೇ ಇಲ್ಲ. ಅಲ್ಲಿ ಹೊಡಿಬೇಕು ಅಂತ ಅಲ್ಲ. ಬೆಳಗ್ಗೆ ಏನ್ ಬೇಕು ಹೇಳ, ಅಡಿಗೆ ತರಕಾರಿ ಬೇಕಾ ಟೊಮೆಟೊ ಹಣ್ಣು ಬೇಕು ಹೇಳ ತಂದಾಕ್ತೀನಿ. ಇದು ನಿಂದು ಏನೇನು ಅಮೌಂಟ್ ಬರುತ್ತೆ ತಿಂಗಳ ನನಗೆ ಬರ್ಬೇಕು, ಅದು ಪೂರ್ತಿ ನೀನ್ ದುಡಿಯೋದೆಲ್ಲ ನನ್ನ ಅಕೌಂಟಿಗೆ ಬರ್ಬೇಕು. ನಾನು ನಿನ್ಗೆ ಏನ್ ಮಾಡ್ಬೇಕು ಮಾಡ್ತೀನಿ. ಅಂತ ಕಾಲಕ್ಕೆ ನಾನು ಡೈವರ್ಸ್ ಬೇಕು ಅಂದ್ರೆ ಡೈವರ್ಸ್ ಅಲ್ಲಿ ಏನಿರುತ್ತೆ ಪರಿಹಾರ ಹಂಗೆ ಕೊಟ್ಟು ಡೈವರ್ಸ್ ಮಾಡ್ತೀನಿ ಅಷ್ಟೇ. ಅಂತ ಕಾಲಕ್ಕೆ ಇದೇ ಸತ್ಯ. ಬಿಡೆ ಹೆಂಡ್ತಿ ಅಂತ ಹೋಗಿ ಫೋನ್ ಮಾಡ್ತೀನಿ. ಬಿಡ ಬಾರೆ ರೇಪ್ ಅನ್ನೋದೇ ಬರಲ್ಲ. ಬರ ಹೆಂಡ್ತಿ ಅಂತಲೇ ಧೈರ್ಯವಾಗಿ ಹೇಳ್ತೀನಿ. ಬರ ಪ್ರೊಡ್ಯೂಸರ್ಗೂ ಹೇಳ್ತೀನಿ. ಬರ ಏನು ಸಿನಿಮಾ ರಿಲೀಸ್ ಆಗ್ಬೇಕು, ಅದಾದ್ಮೇಲೆ ನಾನು ಸಾಯಿಸೋ ಸ್ಕೆಚ್. ನಾನು ಇವತ್ತು ಹೇಳ್ತೀನಿ, ನಾನು ಸಾಯಿಸೋ ಮನುಷ್ಯ ಅಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.